ಹಾಯ್ ಗಾಯ್ಸ್, ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಸವಿತಾನಿಸು ಯೂಟ್ಯೂಬ್ ಚಾನಲ್. ಇದೇನಪ್ಪ ಹೋಟೆಲಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ವ್ಲಾಗ್ನ ಅಂತ ಅನ್ಕೋಬೋದು ನೀವು. ಆ್ಯಕ್ಚುಲಿ ಅಮ್ಮಂಗೆ ಇವತ್ತು ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತಂತೆ. ಸೊ ಯೂಶ್ವಲಿ ನಮ್ಮ ಮನೇಲಿ ಇಡ್ಲಿ ನಾವು ಜಾಸ್ತಿ ಮಾಡಲ್ಲ. ಇಡ್ಲಿ ತಿನ್ನಬೇಕಂದ್ರೆ ಔಟ್ಸೈಡೇ ಹೋಗೋದು. ನನ್ಗೆ ಗೊತ್ತು, ಆರಾಧ್ಯ. ನೆನ್ಪಿದಾರಾ? ಯಾರಿದು ಪುಟಾಣಿಗಳು ಸವಿತಾ ಅವ್ರ ಜೊತೆ ಮಾತಾಡ್ತಿದ್ದಾರೆ ಅನ್ಕೋಬೋದು. ಬಟ್ ಅವರು ನಾವು ಓಲ್ಡ್ ರೆಂಟೆಡ್ ಹೌಸಲ್ಲಿದ್ದಾಗ ಅವರು ಆ ಮನೆ ಓನರ್. ಆ್ಯಂಡ್ ಅವ್ರು ನಮಗೆ ತುಂಬ ವರ್ಷದಿಂದ ಪರಿಚಯ ಕೂಡ ಇದ್ದು, ತುಂಬ ಕ್ಲೋಸ್ ಆಗಿ ಇದ್ವಿ. ಸೊ ಅವರು ತುಂಬ ಸಣ್ಣವರಿದ್ದರು ನಾವಲ್ಲಿದ್ದಾಗ. ಸೊ ಅದಕ್ಕೆ ನಾವು ನೆನಪಿದ್ದೀವ ನಿಮಗೆ ಅಂತ ಎಲ್ಲ ಕೇಳ್ತಾ ಇದ್ವಿ. ಅವಳೇ ಮಾತಾಡ್ತೀನಿ ಅಂದು. ಸೊ ಅವಳಿಗೆ ನಾವು ಮಾತಾಡೋದಕ್ಕೆ ಸ್ವಲ್ಪ ಹೊತ್ತು ಕೊಟ್ವಿ. ಸೊ ಫೀಲಿಂಗ್ ಸೊ ಹ್ಯಾಪಿ ಆಫ್ಟರ್ ಸೀಯಿಂಗ್ ದ್ಯಾಮ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಪುಟಾಣಿ ಎಲ್ಲ ಇದ್ರಲ್ವ, ಸೊ ಹಾಗಾಗಿ ಒಂದು ಫೋಟೋ ತಗೊಳ್ಳೋಣ ಅಂತ ಫೋಟೋ ತೆಗ್ದೆ. ದೆನ್ ಲೇಟರ್ ಆಫ್ಟರ್ ಫಿನಿಶಿಂಗ್ ಬ್ರೇಕ್ಫಾಸ್ಟ್ ನಾವು ಹೊರಟ್ವಿ. ಏನಿರುತ್ತೆ ಮಾರ್ನಿಂಗ್ ಸೊ ಶಾಪಿಂಗ್ ಮಾಡೋದು ಏನಿರೋದಿಲ್ಲ. ಹಾಗಾಗಿ ಫ್ರೂಟ್ಸ್ ತೊಗೋಬೇಕಿತ್ತು. ಮ್ಯಾಂಗೋ ಸೀಸನ್ ಬೇರೆ ಆಗಿತ್ತು. ಸೊ ಹೋಗಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ. ಮ್ಯಾಂಗೋ ಅವರು ಓಪನ್ ಮಾಡಿರಲಿಲ್ಲ ಶಾಪ್ನ. ಲೈಕ್ 6:30 ಹಂಗೆ ಹೋಗಿದ್ವಲ್ಲ. ಸೊ ಅವರಿನ್ನೂ ಬಂದಿರಲಿಲ್ಲ. ಬರಬೇಕಾದ್ರೆ ಅವ್ರು ಅವಾಗಿನ್ನೂ ಓಪನ್ ಮಾಡಿದ್ರು. ಫ್ರೆಶ್ ಆಗಿ ಮ್ಯಾಂಗೋಸ್ ಇಟ್ಕೊಂಡಿದ್ರು. ಹಾಗೆ ಗೊತ್ತಿದ್ರು ಕೂಡ. ಹಾಗಾಗಿ ಅವ್ರ ಹತ್ರನೇ ಹೋಗಿ ಮ್ಯಾಂಗೋನ ತೊಗೊಳೋದಕ್ಕೆ ಅಮ್ಮ ಹೋದರು. ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಸೋ ಗುಡ್. ಬಾದಾಮ್ ಅದು ಮ್ಯಾಂಗೋ ತುಂಬ ಚೆನ್ನಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು. ಸೊ ಅಮ್ಮ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಮ್ಯಾಂಗೋನ ಮನೆಗೆ ತೊಗೊಂಡೋದ್ಮೇಲೆ ಹೇಗಿರುತ್ತೆ ಅಂತ. ಸೊ ಇವತ್ತು ಆ್ಯಕ್ಚುಲಿ ಖುಷಿಯಾಗಿತ್ತು. ಫ್ರೆಶ್ ಮಾರ್ನಿಂಗ್. ತುಂಬ ದಿನ ಆಗಿತ್ತು ನಾನು ಬ್ರೇಕ್ಫಾಸ್ಟ್ ಔಟ್ಸೈಡ್ ಹೋಗಿರಲಿಲ್ಲ ಅಪ್ಪ ಅಮ್ಮ ಜೊತೆ. ಹಾಗೆ ಹೋಗಿ ಫ್ರೆಶ್ ಆಗಿ ಚಿಲ್ ಮಾಡಿ ಹೋಗಬೇಕಾದ್ರೆ ಸ್ವಲ್ಪ ಫನ್ನಿ ಟಾಕ್ಸ್ ಎಲ್ಲ ಇರುತ್ತಲ್ವ ಫ್ಯಾಮಿಲಿದು. ಸೊ ಅದನ್ನೆಲ್ಲ ಮಾತಾಡಿಕೊಂಡು ಜಾಲಿಯಾಗಿ ಹೋದ್ವಿ. ದೆನ್ ಹೋದ್ಮೇಲೆ ಅಪ್ಪ ಅವರು ತೋಟಕ್ಕೆ ಹೋದರು. ತೋಟದಲ್ಲೇನೋ ಕೆಲಸ ಮಾಡಿಸ್ಬೇಕಂತ. ಸೊ ನಾವಿಬ್ಬರು ಮನೆಯಲ್ಲಿ ವ್ಲಾಗ್ ಮಾಡ್ತಾ ಇದ್ವಿ. ಮನೇಲಿ ಇವತ್ತು ಸ್ಪೆಷಲ್ ಡೇ ಇದೆ. ಸ್ಪೆಷಲ್ ಡೇ ಮೀನ್ಸ್ ಬಾದಾಮಿ ಹಣ್ಣು. ಆ ಅಜ್ಜಿ ಪ್ರತಿ ವರ್ಷನೂ ಹಣ್ಣು ಬಂದ ತಕ್ಷಣ ನಮಗೆ ಪರಿಚಯ ಇರೋದ್ರಿಂದ ನಾವು ಅಜ್ಜಿ ಹತ್ರನೇ ನಾನು ಹಣ್ಣು ತಗೊಂಬರೋದು. ಚೆನ್ನಾಗಿರೋದು ಕೊಡುತ್ತೆ. ವಾಪಸ್ ತಗೊಂಡು ಹೋಗ್ಬಿಡ್ತೀನಿ ಅಂತ ಭಯಕ್ಕಾದ್ರೂ ಒಳ್ಳೆ ಹಣ್ಣು ಕೊಡುತ್ತೆ ನನಗೆ. ಮೊದಲು ನಮ್ಮ ಅಪ್ಪಜ್ಜಿ ತೋಟದಲ್ಲಿರೋ ಮರನ ಕೇಣಿ ಹಿಡಿಯೋರವರು. ಹಾಗಾಗಿ ಸ್ವಲ್ಪ ಪರಿಚಯ ಆಗಿದ್ರು. ಪ್ರತಿ ವರ್ಷ ಅವ್ರ ಹತ್ರನೇ ತಗೋತೀನಿ. ಅವ್ರು ಹುಲ್ಲಲ್ಲೇ ಹಾಕಿರ್ತೀವಿ ಅಂತ ಹೇಳ್ತಾರೆ. ಅದ್ರ ಮೇಲೆ ದೇವ್ರಿಚ್ಛೆ. ಬಟ್ ನಾನು ನೋಡಿ ಈ ಥರ 1 kg ಫಸ್ಟ್ ಸ್ಟಾರ್ಟಿಂಗ್ ಬೋಣಿ ಮಾಡ್ತೀನಿ. ಮಾಡಿ ಆದಮೇಲೆ ಅದನ್ನು ಸ್ವಲ್ಪ ಕಟ್ ಮಾಡಿಸಿ ತಿಂದ್ಬಿಟ್ಟು ಮತ್ತೆ ನಾನು ತಗೋಬೇಕು ಇಷ್ಟಪಟ್ಟು ಅಂದರೆ ಎಕ್ಸ್ಟ್ರಾ ತೊಗೊತೀನಿ. 1 kg ಫಸ್ಟ್ ತಗೊಂಡು ಟೇಸ್ಟ್ ನೋಡಿ. ಮತ್ತೆ ಒಂದು 4 kg ಒಟ್ಟು 5 kg ಹಣ್ಣು ತೊಗೊಂಡು ಬಂದೆ. ಚೆನ್ನಾಗಿದ್ದಾಗಲೇ ತರಬೇಕು. ಸ್ವಲ್ಪ ಗಟ್ಟಿ ಇರುತ್ತೆ ಅಂದು ಹಿಂಗೆ ಇಟ್ಕೊಂಡ್ರೆ ಒಂದು ವಾರ ಮಕ್ಕಳೆಲ್ಲ ಬರ್ತಾರೆ ಅಂತ ಹೇಳಿ ತೊಗೊಂಬಂದಿದ್ದೀನಿ. ಹಂಗಾಗಿ ತಿಂತಾರೆ ಅಂತ. ಸೀಸನ್ನಲ್ಲೇ ತಿನ್ನಬೇಕಲ್ಲ, ಇವನ್ನೆಲ್ಲ ನ್ಯಾಚುರಲ್ ಆಗಿರುತ್ತೆ ಅಂತ. ಜ್ಯೂಸ್ ಮಾಡೋದಕ್ಕೆ, ಐಸ್ ಕ್ರೀಮ್ ಮಾಡೋಕ್ಕೆ, ಸಿಕ್ಕರಣೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಬಂತೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಬಾದಾಮಿ ಹಣ್ಣು ತೊಗೊಂಬಂದೆ. ಹಾಗೆ ಇವತ್ತು ತಿಂಡಿನೂ ಹೊರಗೆ ಮಾಡ್ಕೊಂಡ್ವಿ. ಸ್ವಲ್ಪ ನನಗೆ ಇಡ್ಲಿ ಸೊಪ್ಪು ಬೇಕು ಅನ್ನಿಸ್ತು. ಹಂಗಾಗಿ ಹೊರಗೆ ಹೋದೆ ನಾನು. ನೋಡಿ ಈ ರೀತಿಯಾಗಿ ಬೆಳಗಿನ ಕಾರ್ಯಕ್ರಮ ಇಷ್ಟು ಮುಗಿಸಿದ್ದೀನಿ. ನೆಕ್ಸ್ಟ್ ಏನೇನಾಗುತ್ತೆ, ಸ್ವಲ್ಪ ತಲೆ ಮೆಹಂದಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನ ಹಚ್ಕೊಂಡು ನೆಕ್ಸ್ಟ್ ಏನೇನು ಕೆಲಸ ಆಗುತ್ತೆ ಅಂತ ನೋಡೋಣ. ಇವತ್ತು ಇಷ್ಟು ಫ್ರೆಶ್ ಆಗಿದೆಯಲ್ಲ ಮ್ಯಾಂಗೋ? ಫ್ರೆಶ್ ಆಗಿದೆ ಸ್ವಲ್ಪ. ತಿಂಟಡಾನ್ ನೋಡಿ ಹೇಗಿದೆ ಹಣ್ಣು. ಟೇಸ್ಟಿಯಾಗಿದೆ. ರುಚಿ ನೋಡಿ ತಂದಿರೋ ಅಂತ ಹಣ್ಣು. ಆ್ಯಕ್ಚುಲಿ ಮಧ್ಯಾಹ್ನದ ಅಷ್ಟೊತ್ತಿಗೆ ಎಲ್ಲರೂ ಬಂದರು. ಅಣ್ಣ ಬಂದಿದ್ದಾನೆ, ಆಂಟಿ ನನ್ನ ಸ್ಮಾಲ್ ಕಸಿನ್ ಎಲ್ಲರೂ ಬಂದಿದ್ವಿ. ಏನೋ ಒಂದು ಪರ್ಪಸ್ಗೋಸ್ಕರ ಅಣ್ಣ ಎಲ್ಲ ನಾವು ಮೀಟ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಒಂದು ವಿಡಿಯೋ ಮಾಡಬೇಕಿತ್ತು ನಮ್ಮದೇ ಶಾಪಿಂದು. ಸೊ ಬಿಹೈಂಡ್ ದ ಸೀನ್ಸ್ ಏನೇನೆಲ್ಲ ಆಗುತ್ತೆ, ಹೇಗೆಲ್ಲ ಇರುತ್ತೆ ಅಂತ ನಾನು ವಿಡಿಯೋ ಮಾಡಿದೆ. ತುಂಬ ಕಷ್ಟ ವಿಡಿಯೋಸ್ ಅದೆಲ್ಲ ಪ್ಲ್ಯಾನ್ ಮಾಡಿ ಮಾಡೋದು. ಒನ್ ಟೇಕ್ ಬರಲಿಲ್ಲ ಅಂದರೆ ಎಗೇನ್ ತೊಗೊಳ್ತಾ ಇರಬೇಕು. ಅದು ನಮಗೆ ಸ್ಯಾಟಿಸ್ಫೈ ಆಗೋವರೆಗೂ ತೊಗೊಳ್ತಾನೆ ಇರಬೇಕು. ತುಂಬ ಕಷ್ಟ ಅದೆಲ್ಲ ಮಾಡೋರಿಗೆ ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ. ಆದರೂ ಒಂದು ಟ್ರೈ ಮಾಡಿದ್ವಿ ನಮ್ಮದು ಇರಲಿ ಅಂತ. ಬಟ್ ಫನ್ನಿಯಾಗೂ ಇತ್ತು, ನಾವು ತುಂಬ ಕಲ್ತಂಗೂ ಆಯಿತು ಯಾವ್ಯಾವ ಥರ ಹೆಂಗೆ ಮಾಡಬೇಕು ಅಂತ.
ಆ್ಯಂಡ್ ನಾವು ಜನಗಳಿಗೆ ರೀಚ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿ ಮಾಡೋದು, ಅದು ಒಂಥರ ಕ್ರಿಯೇಟಿವ್ ಐಡಿಯಾಸ್ ಎಲ್ಲ ಹುಡುಕ್ ಮಾಡೋದಿರುತ್ತಲ್ವ, ಅದೊಂದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಬಟ್ ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಡೈಲಾಗ್ಸ್ ಹೇಳಬೇಕಾದ್ರೆ ಲೈಕ್ ಕಾಮಿಡಿ ಆಗೋದು, ಮಾತಾಡಬೇಕಾದ್ರೆ ಬಾಯಿ ತೊದಲಿಸೋದು, ನಾಲ್ಗೆ ತೊದಲಿಸೋದು, ಆ ಥರ ಎಲ್ಲ ಆಗುತ್ತಲ್ವ. ಸೊ ಈ ಥರ ಎಲ್ಲ ಆಗ್ತಾಯಿತ್ತು, ಬಟ್ ಫನ್ನಿಯಾಗೂ ಇತ್ತು. ಆ್ಯಂಡ್ ವಿ ಫಿನಿಶ್ಡ್ ಇಟ್ ಸೂನ್ ಅಂತ ಹೇಳ್ಬೋದು. ವಿತಿನ್ 2 to 3 hours ಮಾಡಿದ್ವಿ, ಬಟ್ ಸ್ವಲ್ಪ ಟ್ರಿಕ್ಕಿ ಆಗಿತ್ತು ನಮಗೂ ಕೂಡ. ಬಟ್ ನೈಸ್ ಎಕ್ಸ್ಪೀರಿಯನ್ಸ್, ಚೆನ್ನಾಗೇ ಇತ್ತು. ನಿತಿನ್ ಕೂಡ ಚೆನ್ನಾಗೇ ಡೈಲಾಗ್ಸ್ ಹೇಳ್ತಿದ್ದ. ಅಣ್ಣ ಬಿಡಿ ಫಸ್ಟ್ ಕ್ಲಾಸ್, ಟೆಲ್ ನೈಸ್ಲಿ ಮಾಡ್ತಾಯಿದ್ವಿ, ಚೆನ್ನಾಗಿತ್ತು, ನೋಡ್ತಿರ್ಬೋದು ನೀವು. ನಾನೇ ಅವ್ರ ಶಾರ್ಟ್ಸ್ಗೆ ಕ್ಯಾಮ್ರಾಮ್ಯಾನ್ ಆಗಿದ್ದೆ. ಹಾಗೆ ಈ ವ್ಲಾಗ್ಗೆ ವಿಡಿಯೋ ಮಾಡ್ತಿರೋದು ದ ಗ್ರೇಟ್ ಅನನ್ಯ, ಮೈ ಸ್ಮಾಲೆಸ್ಟ್ ಕಸಿನ್. ಅವಳು ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ಲು. ಸೊ ಇಟ್ ವಾಸ್ ಸೋ ಫನ್ನಿ. ಆ್ಯಂಡ್ ನಾವು ಸ್ವಲ್ಪ ತಲೆ ಓಡಿಸಿ ಅದು ಇದು ಮಾಡಿದ್ವಿ ಅನ್ನೋ ಒಂದು ಹೆಮ್ಮೆ ಕೂಡ ಇದೆ. ವಿ ಆರ್ ಪ್ರೌಡ್ ಆಫ್ ಅಸ್. ಆ್ಯಂಡ್ ಇದೆಲ್ಲ ಆದಮೇಲೆ ಮೈಕ್ ಬಾಕ್ಸ್ ರೆಡಿ. ತಡಿ ನಾನು ಹೇಳ್ತೀನಿ, ನೀನಲ್ಲ ಡೈರೆಕ್ಟರ್. ರೆಡಿ 3, 2, 1. ಅದೇ ಹಂಗೆ ಮಾಡಿ. ಗುದ್ದಲಿ ಹೆಂಗೆ ಆಗ್ತದೆ? ನೀ ಡೈಲಾಗ್ ಹೇಳಪ್ಪ, ಬ್ಯಾಡ್ ತಾಬಿಡ. ನೀನ್ ಪೊಲೀಸ್ ಡಿಮೆಂಟ್ ಕಟ್ಟೋದು ಏನಕ್ಕೆ? ಏನು ಅಮಾವಾಸ್ಯೆ ಪೂಜೆಗೆ ಅಂತ ಮಾಡ್ತಾರೆ. ಏನು ಡಿಕ್ಕಿ ಹೊಡಿಬಾರ್ದು, ಯಾವುದೇ ಅನಾಹುತ ಆಗ್ಬಾರ್ದು ಅಂತ ಕಟ್ತಾರೆ. ಬಟ್ ಇವತ್ತು ಆಯ್ತಲ್ಲ, ಏನ್ ಆತಲ್ಲ ಹಿಂಗೆ. ಯಾವನ್ರಿ ಹೇಳೋನು ಈ ಸ್ಟೋರಿನ, ಈ ಕಾಕಕ್ಕ ಗೋಬಕ್ಕನ ಕತೆನ ಬಂದು? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಫಸ್ಟ್ ಟೈಮ್ ಆಗಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸ್ವಲ್ಪ ಹಾರ್ಡ್ ಅನ್ಸುತ್ತೆ ನಿಮ್ಗೆ? ಇನ್ನೇನು ಕೆಲಸ ಇಲ್ಲ, ಆದ್ರೂ ಪಾಪ ಹೆಲ್ಪ್ ಮಾಡಕ್ ಬಂದಿತ್ತು. ನೈಸ್ ನೈಸ್. ಪೀನ್ ಬಾಯಲ್ಲಿ ಇಟ್ಕೊಂಡು ಬೆರಳು ಚಿಪ್ತಾ ಇದೀವಿ ನಾವು. ಬಟ್ ಫಾರ್ ಮೀ ಸೀರಿಯಸ್ಲಿ ಸ್ವಲ್ಪ ಟಫ್ ಅನ್ಸುತ್ತೆ. ಪ್ರಮೋಷನ್ ವಿಡಿಯೋಸ್ ಎಲ್ಲ ಇದೆಲ್ಲ ತೆಗ್ದಾಕ್ಬೇಕು ನೋಡಿ. ಹೌದು, ಇದು ಮಾಡಕ್ ಹೋಗ್ಬಾರ್ದು. ಎಕ್ಸಾಕ್ಟ್ಲಿ. ಸೋ ಗುಡ್. ಹೋಗ, ನೀ ಹೆಲ್ಪ್ ಮಾಡು. ನಿತಿನ್ ಬಾಯೊಳಗೆ ಹಾಕ್ರಿ. ಕೆಂಪು ಎಕ್ಸ್ಟ್ರಾ ಪುಡಿ ಮಾಡಿದಾನೆ. ಸೀರಿಯಸ್ಲಿ ಗುದ್ದಿದ್ವಿ ನಾವು, ಆದ್ರೆ ಹೊಡೆದೋಗ್ಲಿಲ್ಲ. ಸಿಗ್ತಾ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ನಾವ್ ಎಲ್ಲಿಗೆ ಬಂದಿದೀವಿ ಅಂತ ಕಮೆಂಟ್ ಮಾಡಿ ಹೇಳಿ, ಯಾವ ಕಡೆ ಬಂದು ಶೂಟ್ ಮಾಡ್ತಾ ಇದೀವಿ ಅಂತ. ಬನ್ನಿ ಹೋಗೋಣ. ತುಂಬ ಟಯರ್ಡ್ ಆಗಿದ್ದಕ್ಕೆ ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತ ಬಂದಿದ್ದಾರೆ. ಸರ್, ಯಾವ್ದು ತಗೊಳ್ತಿದ್ದೀರೋ? ನನ್ನ ಮೊಬೈಲ್ ತಂದಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಸೊ ಈ ಥರ ಎಲ್ಲ ಫನ್ನಿ ಶೂಟ್ಸ್ ಮಾಡ್ಕೊಂಬಂದು ಶಾಪ್ದೆಲ್ಲ ಶೂಟ್ ಮಾಡಬೇಕಿತ್ತು. ಸೊ ಆ ಶೂಟಿಂಗ್ ಪ್ರೊಸೆಸ್ ನಡೀತಾ ಇದೆ, ನಮ್ಮಣ್ಣ ಮಾಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಇತ್ತು, ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಹಾರ್ಡ್ ಟು ಡೂ ದಿಸ್. ಈ ಥರ ವೀಡಿಯೋಸ್ ಮಾಡೋದು ಎಲ್ಲ ತುಂಬ ಕಷ್ಟ ಮಾಡೋದು. ಲೈಕ್ ಸ್ಕ್ರಿಪ್ಟ್ ಬರೆಯೋರಿಗೆ ಆ್ಯಂಡ್ ಆ್ಯಕ್ಷನ್ ಸಿನಿಮ್ಯಾಟೋಗ್ರಫಿ ಎಲ್ಲ ಮಾಡೋರಿಗೆಲ್ಲ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಹೆಂಗೆ ಮಾಡ್ತಾರೆ ಗುರು ಗೊತ್ತಾಗಲ್ಲ. ಟೆನ್ಷನ್ಸ್ ಇರುತ್ತೆ, ಅದು ಸ್ಯಾಟಿಸ್ಫೈ ಆಗೋವರೆಗೂ ಶಾರ್ಟ್ಸ್ ತೆಗಿತಾ ಎಕ್ಸ್ಪೀರಿಯನ್ಸ್. ಹ್ಯಾಟ್ಸ್ ಆಫ್. ಅವ್ರಿಗೆ ಚೆನ್ನಾಗೂ ಮಾಡ್ತಾರೆ, ಅಟ್ರಾಕ್ಟಿವ್ ಆಗೂ ಇರುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಸರ್ತಿ ವೀಡಿಯೋಸ್ ತೊಗೊಳ್ಳೋದು, ಅದಿಷ್ಟ ಆಗಲಿಲ್ಲ ಅಂದರೆ ದೆನ್ ಕಟ್ ಮಾಡೋದು. ಆ್ಯಂಡ್ ಅವ್ರು ಅಷ್ಟು ಸೀರಿಯಸ್ಸಾಗಿ ಮಾಡ್ತಿದ್ದಾರೆ, ನಾವು ಫನ್ನಿಯಾಗಿ ಇಲ್ಲಿ ಚಿಲ್ ಮಾಡ್ತಾಯಿದ್ವಿ. ಸೊ ಫೀಲ್ ಸೋ ಗುಡ್.
ಆ್ಯಂಡ್ ಇವಾಗ ಅಪ್ಪನ್ ಟರ್ನ್. ಅಪ್ಪ ಹಿ ಡಿಂಟ್ ಇವನ್ ಟೇಕ್ ಸಿಂಗಲ್ ಟೇಕ್. ಓಕೆ, ಹೇಳ್ಕೊಟ್ಟೆ ಹಂಗೆ ಮಾಡ್ತಾಯಿದ್ರು, ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಸೆನ್ಸ್ ಆಫ್ ಹ್ಯೂಮರ್ ಸಕ್ಕತ್ತಾಗಿತ್ತು. ನಾವು ಅಪ್ಪನಿಗೆ ಹೇಳಿದ ತಕ್ಷಣ ಹಂಗೆ ಸ್ಟಾಪ್ ಮಾಡಿ ಏನಾದರೂ ಸ್ವಲ್ಪ ಆ್ಯಕ್ಷನ್ ಮಾಡಿ, ಏನಾದರೂ ಗೊತ್ತಾಗಿದ್ರೆ ಇಲ್ಲ ಏನಾದರೂ ಮಾಡಬೇಕು ಅಂದರೆ ಆ್ಯಕ್ಷನ್ ಮಾಡಿ ಅಂದರೆ ಹಂಗೆ ಕಣ್ಣಲ್ಲೇ ಆ್ಯಕ್ಷನ್ ಮಾಡೋದು ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿತ್ತು. ಸೊ ಫೆಲ್ ಸೋ ಹ್ಯಾಪಿ ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಮಾಡಿದ್ವಿ ಅಂತ. ಲೈಕ್ ಆ ರೀಲ್ನೆಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದೆ. ಆ್ಯಕ್ಚುಲಿ ಯೂಟ್ಯೂಬ್ ಆಲ್ಸೋ ವಿ ಪೋಸ್ಟ್. ನೀವು ನೋಡ್ಬೋದು ಶಾಪ್ದು ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಅಣ್ಣ ಅಮ್ಮನ ಲೈಕ್ ಇಂಟರ್ವ್ಯೂ ಥರ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಬಗ್ಗೆ. ಖುಷಿ ವಿಚಾರಕ್ಕೆ ಸ್ವೀಟ್ ಮಾಡಿದ್ದಾರೆ. ಸೊ ಸ್ವೀಟ್ ತಿನ್ಕೊಂಡು ಹಂಗೆ ಒಂದು ಸ್ವಲ್ಪ ಪ್ರಮೋಷನ್ ವಿಡಿಯೋ ಇತ್ತು ಅವ್ರದೇ ಶಾಪ್ದು. ಸೊ ಅದು ಪ್ರಮೋಷನ್ ವಿಡಿಯೋ ಈಗ ಜಸ್ಟ್ ಮುಗಿಸ್ಕೊಂಡು ಬೇಸತ್ತು ಬಂದಿವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಬೇಸತ್ಕೊಂಡು ಸುಸ್ತಾಗಿರೋದಕ್ಕೆ ಎನರ್ಜಿಗೆ ಅಂತ ಹೇಳಿ ನಮ್ಗೆ ಏನೇನು ಮಾಡಿದ್ದಾರೆ ಅವ್ರ ಬಾಯಲ್ಲಿ ಕೇಳಿ. ನೋಡು, ಮ್ಯಾಂಗೋ ಪಿಕಲ್ಸ್ ಮಾಡಿದ್ದೆ ನಾನು. ಇದು ಫಿನಿಶ್ ಈ ತರ ಬಂದಿದೆ. ಈ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ. ಅವ್ರ ಮಾಡಿದ್ದಷ್ಟೇ ತೋರಿಸಿದೆ. ನೋಡೋರಾದ್ರೆ ಈ ವಿಡಿಯೋ ನೋಡಿದ್ರೆ ಇದು ಪಿಕಲ್ಸ್. ಹಾಗೆ ಚಿಲ್ಕ ಉಪ್ಪಿನಕಾಯಿ ನೋಡ್ರಿ, ಬಾಕ್ಸ್ ತುಂಬಾ ಮಾಡಿದ್ದೀನಿ ನಾನು. ಇವಾಗ ಇಷ್ಟು ಮಾತ್ರನೇ ಉಳಿದಿದೆ. 1 kg ಮೇನ್ ಐಟಮ್ ಬರಬಿಟ್ಟು ಸಣ್ಣ ಸಣ್ಣ ಐಟಮ್ ಅಲ್ಲೇ ಇದ್ದಾರೆ ಇನ್ನೂ. ಹೌದು, ನನಗೆ ಇದೆಲ್ಲೇ ಖುಷಿ ಜಾಸ್ತಿ ಅಲ್ವಾ, ಹಂಗಾಗಿ. ನೆಕ್ಸ್ಟ್ ನೋಡಿ, ಹೋಳಿಗೆ ಸಿಕ್ಕಣೆ ಮಾಡಿದ್ದೀನಿ. ಹಾಗೇನೆ ಆಲೂ ಬೋಂಡ ಮಾಡಿದ್ದೀನಿ. ಆಲ್ರೆಡಿ ಇಲ್ಲಿ ಬರ್ಸಿದ್ದೀನಿ, ಹಂಗಾಗಿ ಎಂಜಾಯ್ ಮಾಡೋದು ಇವತ್ತೆಲ್ಲ ತಿನ್ಕೊಂಡು. ಬಂದಿದೆ, ಬಿಡಿಸ್ಬೇಕು ಅಂತ ಹೇಳ್ತಿದ್ದೆ. ಹೌದು, ಬಂದಿದೆ. ಬಿಡಿಸಿದ ದಿವಸ ಖಂಡಿತವಾಗ್ಲೂ ನಾನು ಅದರದೇ ಒಂದು ಸ್ಪೆಷಲ್ ಆಗಿ ಒಂದು ವಿಡಿಯೋನು ಕೂಡ ನಾನು ಮಾಡ್ತೀನಿ. ಎಷ್ಟು ಬಂತು, ಏನು ಬಂತು ಅಂತ ಹೇಳ್ಬಿಟ್ಟು, ಏನು ಬಂತು ಅಂತ ಹೇಳ್ಬಿಟ್ಟು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ಯೂಟ್ಯೂಬ್ ಮಾಡಿದ್ರಲ್ಲಿ ಖುಷಿ ಇದೆ. ಯಾಕೆಂದ್ರೆ ನಾನು ಅದಕ್ಕೆ ಅಂತಾನೆ ಏನು ಸ್ಪೆಷಲ್ ರೆಡಿ ಆಗೋದು, ಅದಕ್ಕೆ ಅಂತ ತಯಾರಿ ಮಾಡೋದು ಏನಿಲ್ಲ. ನಾನು ಏನು ದಿವಸ ನಾನು ಊಟ ಮಾಡ್ತೀನಿ, ನಾನು ಮನೆ ಹೇಗೆ ಇಟ್ಕೋತೀನಿ, ಆ ಒಂದು ಇದ್ರ ಮೇಲೆ ನಾನು ಯೂಟ್ಯೂಬನ್ನು ಶುರು ಮಾಡಿದ್ದು. ಅದರಿಂದ ಏನೋ ಬರುತ್ತೆ, ನನಗೇನೋ ಗಳಿಸ್ತೀನಿ ಅನ್ನೋ ಉದ್ದೇಶ ನನಗಾಗಿರಲಿಲ್ಲ. ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ಅಡುಗೆಗಳಾಗಿರ್ಬೋದು ಅಥವಾ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು, ಯಾರು ಇಷ್ಟಪಡ್ತಾರೋ ಅವ್ರು ನೋಡ್ತಾರೆ. ಏನಾದರೂ ಅನ್ಕರಣೆ ಮಾಡೋದಾದ್ರೆ ಮಾಡ್ಬೋದು, ಇಲ್ಲಾಂದರೆ ಅದೊಂದು ಖುಷಿಯಾಗಿತ್ತು. ಹಾಗಾಗಿ ನಾನು ಯೂಟ್ಯೂಬನ್ನು ಶುರು ಮಾಡಿದೆ ಅಂತ ಹೇಳ್ಬೋದು. ಆದರೆ ಇವತ್ತಿನ ದಿನ ಖುಷಿ ಆಗ್ತಾ ಇದೆ. ಅದರಿಂದನೂ ಏನಾದರೂ ಒಂದು ಅರ್ನಿಂಗ್ ಮಾಡ್ಬೋದು ಅನ್ನೋದು ಒಂದು ನನಗೆ ಗೊತ್ತಾಯಿತು. ಹಾಗಾಗಿ ತುಂಬಾ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ನಾನು ಬಂದಾಗ, ಅಮೌಂಟ್ ಬಿಡಿಸ್ಕೊಂಡು ಬಂದಾಗ ನಾನು ಅದರದೇ ಆದಂಥ ಒಂದು ವಿಡಿಯೋನ ಮಾಡೋದಕ್ಕೂ ಇಷ್ಟಪಡ್ತೀನಿ. ಏನಿಲ್ಲ, ಜನ ನೋಡಲಿಲ್ಲ, 4 ವ್ಯೂ ಆಯಿತು, 10 ವ್ಯೂ ಆಯಿತು, 50 ಜನ ನೋಡಿದ್ರು ಅಂತೇಳಿ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಬಿಟ್ಟಾಕಬೇಕು. ಮತ್ತು ಹೊಸದ್ರ ಕಡೆಗೆ ನಾನು ನಾಳೆ ಏನು ಕೊಡಬೇಕು, ನಾನು ನಾಳೆ ಏನು ಮಾಡಬೇಕು ಅನ್ನೋದ್ರ ಕಡೆ ಆಲೋಚನೆ ಮಾಡಿ ನಾವು ಮುನ್ನುಗ್ತಾ ಇರಬೇಕು. ಅದು ಆಗುತ್ತೆ. ಇಷ್ಟಪಡೋರು ಇವತ್ತೇ ನೋಡಬೇಕು ಅಂತಿಲ್ಲ, ಇನ್ನು 6 ತಿಂಗಳು ಬಿಟ್ಟು ನೋಡಿದ್ರು ಅದು ಇನ್ಕ್ರೀಸ್ ಆಗಿರುತ್ತೆ. ಅದಕ್ಕೆಲ್ಲ ಯೋಚನೆ ಮಾಡ್ದಂಗೆ ಮುನ್ನುಗ್ತಾ ಇರಬೇಕು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ. ಖುಷಿ ವಿಚಾರ, ಅವರಿಂದನೇ ತಾನೇ ನಾವು, ಅವ್ರು ನೋಡಿದ್ರೆ ತಾನೇ ನಾವು, ಎಂಕರೇಜ್ ಮಾಡಿದ್ರೆ ತಾನೇ ಮುನ್ನುಗ್ಗಕ್ಕಾಗೋದು, ಹಂಗೆ ಬೆಳೆಯೋಕ್ಕಾಗೋದು ಕೂಡ. ನಾನು ಹೊಸದೇನಾದರೂ ತೋರಿಸ್ಬೇಕು ಅಂತ ಖುಷಿಯಿಂದ ತೋರ್ಸೋಕ್ಕೂ ಕೂಡ ಇಷ್ಟಪಡಬೇಕು ಅನಿಸುತ್ತೆ. ಹಂಗಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನ್ನೆಲ್ಲ ಸಬ್ಸ್ಕ್ರೈಬರ್ಸಿಗೂ. ಹಾಗೆ ಹೊಸ್ದಾಗಿ ಮಾಡ್ಕೊಳ್ಳೋರ್ಗು ವೆಲ್ಕಮ್ ಮಾಡ್ಕೊತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಸ್ಮೆಲ್ಲಿಗೆ ತೊಡ್ಕೊಳಕ್ ಹೋಗ್ತಿಲ್ಲ, ವಾಯ್ಸ್ ಅರ್ಜೆಂಟ್ ಹೋಗ್ಬಿಟ್ಟಿದೆ. ದೂರದಿಂದನೇ ಕೂಗ್ರಿ, ಹತ್ರದಿಂದ ಕೂಗೋದು ಯಾಕೋ ಬರಲ್ಲ. ಸರಿ, 1 2 3. Ready? 2 3 ಎಲೆ ಫೋನು ಸ್ಟಾರ್ಟ್. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಹಲೋ ಕೊಡ್ತಾವ್ ಇರುವಾಗ ನಿಮಿಷ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ 50 ಸೆಕೆಂಡ್ 1 2 3 2
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ಮನೆ ಬರೋಕ್ಕೆ ಯಾವ ಆಫರು ಸೆಟ್ ಆಗೋಲ್ಲ ಅಂದ್ಕೊಂಡು ಹಾಗೆ ಚಿಲ್ ಮಾಡ್ಕೊಂಡು ಸೆಲ್ಫಿ ತಗೊಳ್ತಿದ್ವಿ. ಅಷ್ಟರಲ್ಲಿ ನಿಂತಿನ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದ. ಫೈನಲಿ ಕಿರ್ಚಿದ್ಕು ಲಾಭ ಆಗಲಿಲ್ಲ, ಆದರೂ ದುಡ್ಡು ಕೊಟ್ಟು ತರಿಸಿದ್ವಿ ಐಸ್ ಕ್ರೀಮ್ನ. ನೀವು ನೋಡ್ತಿರ್ಬೋದು. ಯಾರಿಗೆ ಕೊಡ್ತಿದ್ಯಾ ಈಗ? ನಮಗೆ ಆಫರ್ ಬರಲಿಲ್ಲ. ಏನು ಹೆಸರ್ಗ ಎಣ್ಣೆ ಮಜ್ಜನ ಮಾಡ್ಕೊಂಡಿದ್ದೀವಿ ಇವಾಗ. ಕೂಲ್ ಮಾಡ್ಕೊಂಡು ಮಕ್ಕಳು ಯಾರು 12 ಆದ್ರು ಐಸ್ ಕ್ರೀಮ್ ಕೊಡ್ಲಲ್ಲ. ಅದಕ್ಕೆ ದುಡ್ಡು ಕೊಟ್ಟು ನಾವೇ ತರಿಸ್ಬಿಟ್ವಿ. ಏನ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀಯ ರಾಕಿ? ಅಪ್ಪ ಐ ಲವ್ ಯು ಬಂದು ಕೈ ಹಾಕಿ ಮಧ್ಯಕ್ಕೆ. ಎಷ್ಟನೇ ಮನೆಗೆ ನಿಂತ್ಕೊಂಡು ಆಡಬೇಕು? ಅಯ್ಯೋ ಬ್ಯಾಕ್ಗ್ರೌಂಡ್ ಸೌಂಡ್ ಕೊಡ್ತಾಳೆ. ನಾವೆಲ್ಲ ಸೇರಿದ್ರೆ ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಒಂದು ಫನ್ನಿ ವ್ಲಾಗ್ ಆಗಿತ್ತು ಅಂದ್ಕೊಳ್ತೀವಿ. ಬಾಯ್.